ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಕೊಟ್ಟಿದ್ದಾರೆ. ಹೇಗಿದೆ ಮಂತ್ರಿ ಮಂಡಲದಲ್ಲಿ ಸೇರಿಸ್ಕೊಳ್ತಾರೆ ಅಂತ ಹೇಳುವಂತ ವಿಶ್ವಾಸ ಇತ್ತು. ಮತ್ತೆ ನಾನು ಕೂಡ ಪಕ್ಷದಲ್ಲಿ ಕಾನೂನು ಘಟಕದ ಅಧ್ಯಕ್ಷನಾಗಿ, ವಕ್ತಾರನಾಗಿ, ನಂತರ ಶಾಸಕನಾಗಿದ್ದ ನಂತರ ಕಾನೂನು ಸಲಹೆಗಾರನಾಗಿ ಬಹಳ ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ನಿಷ್ಠೆಯಿಂದ ನನ್ನ ಸೇವೆಯನ್ನು ಸಲ್ಲಿಸಿದೆ. ಅನೇಕ ಸಂದರ್ಭಗಳು ಸರ್ಕಾರದಲ್ಲಿ ಇದ್ದೇ ಇರ್ತದೆ. ಅನೇಕ ಸಂದರ್ಭಗಳು, ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂತ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ ನನ್ನ ಜವಾಬ್ದಾರಿ ಅಲ್ಲದಿದ್ರು ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಂತೆ ನನ್ನ ಸೇವೆಯನ್ನ ಮಾಡಿ ಅವ್ರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ಗಾಂಡಾಂತರದಿಂದ ಪಾರ್ ಮಾಡಿ ಇದನ್ನ ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಅಂದ್ರೆ ಮಂತ್ರಿ ಮಂಡಲದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಅದಕ್ಕೆ ಪಕ್ಷ ಏನ್ ತೀರ್ಮಾನವನ್ನು ತಗೊಳ್ತದೆ ಅದು ಅನೇಕ ಲೆಕ್ಕಾಚಾರಗಳಿರ್ತದೆ. ಅದು ಕೆಲವೊಮ್ಮೆ ನಮಗೂ ನಮ್ಮ ತಿಳುವಳಿಕೆಗೆ ಮೀರಿ ಕೂಡ ಇರ್ತದೆ. ಇದಕ್ಕೆ ತಲೆಬಾಗಿ ಶಿಸ್ತಿನ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿಲ್ಲ. ಅದಕ್ಕೆ ನಾನೇನಾದ್ರೂ ವಿರೋಧ ಮಾಡೋದಕ್ಕೆಲ್ಲ ಹೋಗೋದಿಲ್ಲ. ಇಂದ ಅವ್ರು ಏನೇ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಅಥವಾ ಮುಂದಕ್ಕೆ ಏನ್ ಜವಾಬ್ದಾರಿ ಕೊಡ್ತಾರೆ ಅದನ್ನ ನಿಭಾಯಿಸ್ತೀನಿ, ನೆರವೇರಿಸ್ತೀನಿ. ಮತ್ತೆ ಇವತ್ತು ಹೊಸ ಸರ್ಕಾರ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮುನ್ನಾಲೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಶಾಸಕನ ಜವಾಬ್ದಾರಿ ಆಗಿದೆ. ನಾವು ಇವತ್ತು ಕಾಂಗ್ರೆಸ್ಸಿನ ಶಾಸಕರಾಗಿ ಆಯ್ಕೆಯಾಗಿದ್ದೇವೆ. ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅದರಿಂದ ಅದನ್ನ ಮರೆಯದೆ ನಾವೆಲ್ಲರೂ ಕೂಡ ಜೊತೆ ಸೇರಿ ಕೆಲಸ ಮಾಡ್ತೀವಿ. ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನವನ್ನ ತ್ಯಜಿಸಿರುವಂತ ಸಂದರ್ಭದಲ್ಲಿ ಕೂಡ ಪಕ್ಷದ ದೊಡ್ಡ ನಾಯಕರು, ನಮ್ಮೆಲ್ಲರ ನಾಯಕರು. ಅದರಿಂದ ಅವರ ನಾಯಕತ್ವದಲ್ಲಿ, ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಖಂಡಿತವಾಗಿ ಮತ್ತು ನಮ್ಮ PCC ಅಧ್ಯಕ್ಷರ ನಾಯಕತ್ವದಲ್ಲಿ ಖಂಡಿತವಾಗಿ ಪಕ್ಷಕ್ಕೆ, ಸರ್ಕಾರಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಾನು ನಂಬಿದ್ದೇನೆ. ರಾಜ್ಯದ ಜನತೆ ಕೂಡ ನಂಬಿದ್ದೇನೆ. ವಿರೋಧ ಪಕ್ಷಗಳು ಅನೇಕ ವಿಚಾರಗಳನ್ನ ಎತ್ತಿ ಸರ್ಕಾರಕ್ಕೆ ಮುಜುಗರ 2008ಕ್ಕೆ ಏನ್ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರಂತೆ ನಡ್ಕೊಂಡ್ರೆ ಮತ್ತೆ ಸರ್ಕಾರ ರಚನೆ ಮಾಡ್ಬೋದು. ಮತ್ತೆ ನಮ್ಮಂತವ್ರಿಗೂ ಮತ್ತೆ ಅನೇಕ ಯುವಕರಿಗೆ ಅವಕಾಶ ಖಂಡಿತವಾಗಿ ದೊರಕ್ತದೆ ಅಂತ ಹೇಳಿ ಭಾವಿಸಿ ನಾವೆಲ್ಲ ಕೂಡ ಕೆಲಸ ಮಾಡ್ಬೋದು. ಬಹಳ ಸೀನಿಯರ್ಸ್ ಬೇಜಾರಾಗಿದ್ದಾರೆ. ಅಂದ್ರೆ ಈ ಮಾನದಂಡಗಳ ಬಗ್ಗೆ ಎಲ್ಲ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಯಾವ ಮಾನದಂಡದ ಮೇಲೆ ಕ್ಯಾಬಿನೆಟ್ ರಚನೆ? ನೋಡಿ, ಲೆಕ್ಕಾಚಾರಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ಇರ್ತದೆ. ಈಗ ನಾನು ಕೂಡ ಅನೇಕ ಲೆಕ್ಕಾಚಾರಗಳನ್ನು ಮಾಡ್ತೀನಿ. ಕೊಡಗಿಗೆ ಕೊಟ್ಟಿಲ್ಲ, ಕೊಡೋ ಜನಾಂಗಕ್ಕೆ ಕೊಟ್ಟಿಲ್ಲ, 20-25 ವರ್ಷದಿಂದ ನಮ್ಗೆ ಪ್ರಾತಿನಿಧ್ಯ ಸಿಗ್ಲಿಲ್ಲ, ನಾವು ಪ್ರತ್ಯೇಕ ರಾಜ್ಯವಾಗಿದ್ದೀವಿ, ಒಂದು ವಿಶೇಷ ಸಮುದಾಯ, ಇದಕ್ಕೆ ಯಾಕೆ ಗುರುತಿಸಲಿಲ್ಲ ಅಂತ ಹೇಳಿ ನಾವು ಲೆಕ್ಕಾಚಾರ ಹಾಕೋಬಹುದು. ಆದ್ರೆ ರಾಜಕೀಯ ಲೆಕ್ಕಾಚಾರ ಒಬ್ಬ ನಮ್ಮ ಮನಸ್ಸಿನಲ್ಲಿರುವಂತದ್ದು ಯಾವಾಗ್ಲೂ ಸರಿಯಾಗುತ್ತೆ. ಅದಕ್ಕೆ ಪಕ್ಷಕ್ಕೆ ತಂದೆ ಆದಂತ ಒಂದು ಪ್ರಕ್ರಿಯೆಗಳಿದೆ, ಒಂದು ಸ್ಟ್ರಕ್ಚರ್ ಇದೆ, ಹೈಕಮಾಂಡ್ ಅಂತ ಹೇಳುವಂತದ್ದಿದೆ, ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯನವರು ಒತ್ತಿ ಹಿಡಿದು ಮಂತ್ರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರು ಅವ್ರ ಪ್ರಯತ್ನವನ್ನ ಖಂಡಿತವಾಗಿ ಮಾಡಿದ್ದಾರೆ. ಆದ್ರೆ ಅವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅಂತಿಲ್ವಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಮುಂದೆ ಸ್ವಲ್ಪ ನಿರೀಕ್ಷೆ ಪ್ರಕಾರ ಆಗದೆ ಇದ್ದಾಗ ಬೇಸರ ಆಗೋದು ಖಂಡಿತ. ನನಗೂ ಬೇಸರ ಆಗಿದ್ದಿಲ್ಲ ಅಂತ ನಾನು ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಆದ್ರೆ ಅದನ್ನೆಲ್ಲ ಜೀರ್ಣಿಸ್ಕೊಂಡು ನುಂಗಿ ಪಕ್ಷವನ್ನ ಇನ್ನಷ್ಟು ಬಲವಾಗಿ ಕಟ್ಟಿ 28ರಲ್ಲಿ ಮತ್ತೆ ಸರ್ಕಾರ ಬರುವಂತದ್ದು, 29ರಲ್ಲಿ ದೇಶದಲ್ಲಿ ಇವತ್ತು ಬದಲಾಗ್ಬಿಟ್ಟಿದೆ ವಾತಾವರಣ. ನಾವು ಮೊನ್ನೆ ನಡೆದಂತ ಬಿಹಾರ್ನಲ್ಲಿ ನಡೆದಂತ ಉಪಚುನಾವಣೆ ಇರ್ಬೋದು, ಮಧ್ಯಪ್ರದೇಶದಲ್ಲಿ ನಡೆದ ಇರ್ಬೋದು, ಗುಜರಾತ್ ನಲ್ಲಿ ಬಿಜೆಪಿ ಅವ್ರು ಗೆದ್ದಿದ್ರು ಕೂಡ ಅವರ ಮಾರ್ಜಿನ್ ಏನಿದೆ ಬಹಳ ಕಮ್ಮಿ ಆಗಿದೆ. ಸೊ ಇದು ದೇಶದಲ್ಲಿ ನಡೀತಾ ಇರುವಂತ ವಾತಾವರಣ. ಇದನ್ನೆಲ್ಲ ಗುರುತಿಸಿ ಸಂಘಟಿತವಾಗಿದ್ರೆ ಜನರಿಗೆ ಒಳ್ಳೆ ಕೆಲಸವನ್ನು ಮಾಡ್ಬೋದು, ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ಬೋದು, ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಿದ್ದರಾಮಯ್ಯನವರು ಕೆಲವರ ಹೆಸರನ್ನ ಹೇಳ್ತಾರೆ ಅಂತ ನಂಬ್ಕೊಂಡಿದ್ರು. ಆದ್ರೆ ಅವರ ರೆಫರೆನ್ಸ್ ಅಲ್ಲಿ ತಲುಪಿಲ್ಲ ಹೈಕಮಾಂಡ್. ಇದೇ ಕಾರಣ ಮಿಸ್ ಆಗುತ್ತೆ. ರಾಘವೇಂದ್ರ ತಾವು ಈ ತರ ಬಹಳಷ್ಟು ಮಂದಿಗೆ ಸಿದ್ದರಾಮಯ್ಯನವರ ಹೆಸರು ಹೇಳದೇ ಇರೋದೇ ಕಾರಣ ಅಂತ. ಇಲ್ಲ, ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ.
ಅದರಿಂದ ನನ್ಗೇನು ಅಂತ ಸಂಶಯನೇ ಏನಿಲ್ಲ. ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡ್ಬೇಕು ಅಂತ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಪಕ್ಷ ತನ್ನ ತೀರ್ಮಾನಗಳನ್ನು ತಗೋತದೆ. ಇವತ್ತು AICC ಅಧ್ಯಕ್ಷರಿದ್ದಾರೆ, ಅವ್ರು ಇಲ್ಲಿಯವರೇ, ಕರ್ನಾಟಕದವರು. ಅವ್ರಿಗೂ ಇಲ್ಲಿ ರಾಜಕಾರಣ ಗೊತ್ತಿದೆ. ಮತ್ತೆ ನಮ್ಮ ಜನರಲ್ ಸೆಕ್ರೆಟರಿ ಮತ್ತು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಇಷ್ಟು ಸಕ್ರಿಯವಾಗಿ ಅವರು ಭಾಗವಹಿಸಿರುವಂತದ್ದು ಇದನ್ನೇ ನಾವು ನೋಡ್ತಾ ಇದ್ದೀವಿ. ಅದರಿಂದ ಅವ್ರ ತೀರ್ಮಾನಗಳು ಅವ್ರು ಕೊನೆಗೆ ಯಾವ ಕಾರಣಕ್ಕೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಾವು ಊಹೆ ಮಾಡ್ಕೊಂಡು ಅದನ್ನ ವಿರೋಧ ಮಾಡ್ಕೊಂಡು ಕೂತ್ಕೋಬಹುದು. ಆದ್ರೆ ಅವ್ರು ಯಾವ ಸ್ಥಾನಗಳಲ್ಲಿದ್ದಾರೆ, ತೀರ್ಮಾನ ಮಾಡೋ ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರು ಕೊಟ್ಟಂತದ್ದು ತೀರ್ಪಿನಂತೆ. ನಾವು ನ್ಯಾಯವಾದಿಗಳಾಗಿ ನಾವು ಬೇಕಾದಷ್ಟು ವಾದ ಮಾಡ್ಬೋದು, ಕೊನೆಗೆ ತೀರ್ಪು ಕೊಡೋದು ನ್ಯಾಯಮೂರ್ತಿ. ಅದು ಕೊಟ್ಟ ಸ್ವೀಕಾರ ಮಾಡ್ಕೊಬೇಕು. ಇದರಲ್ಲಿ ಅಪೀಲ್ ಏನಿಲ್ಲ. ಅದರಿಂದ ಅದನ್ನ ಸ್ವೀಕಾರ ಮಾಡಿ ಮುಂದಿನದ್ದು ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು ಒಳ್ಳೇದು. ಮತ್ತೆ ನಾನು ಇವತ್ತು ಹಿರಿಯರು ಅನೇಕರು ನನಗಿಂತ ಬಹಳ ಹಿರಿಯರಿದ್ದಾರೆ, ವರಿಷ್ಠರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಇದು ಈಗ ಮುಂದಕ್ಕೆ ಹೋಗುವಂತ ಸಮಯ. ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆಯ ಅಲೆ ಕಾಣ್ತಾ ಇದೆ. ಇದನ್ನ ಬಳಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಜನರಿಗೆ ಏನು ಒಳಗೊಂಡಂತ ನೀತಿಗಳನ್ನ ರೂಪಿಸ್ತದೆ. ಮತ್ತೊಮ್ಮೆ ಅದನ್ನ ಮಾಡುವಂತ ಅವಶ್ಯಕತೆ ಇದೆ ದೇಶದಲ್ಲಿ. ಆ ರೀತಿಯಾಗಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ. ಅಲ್ಲ, ಈಗ ನನ್ಗೆ ಏನ್ ಜವಾಬ್ದಾರಿ ಪಕ್ಷ ತೀರ್ಮಾನ ಮಾಡ್ತದೆ ಅದನ್ನ ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತೀನಿ. 50 ಸ್ಪೀಕರ್ ಇರ್ಬೋದು, ಇನ್ನೊಂದಿರ್ಬೋದು, ಮುಂದಕ್ಕೆ ಬೇರೆ ಇರ್ಬೋದು. ಏನೇನ್ ತೀರ್ಮಾನಗಳನ್ನ ಸರ್ಕಾರ ತಗೊಳ್ತದೆ, ಮುಖ್ಯಮಂತ್ರಿಗಳು ತಗೊಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ತಗೊಳ್ತಾರೆ, ಅದಕ್ಕೆ ಬದ್ಧನಾಗಿ ಕೆಲಸ ಇಲ್ಲ. ಈಗ ಅದು ಆ ಪ್ರಕ್ರಿಯೆಗಳಲ್ಲಿ ಕೆಲವು ಲೋಪಗಳು ಖಂಡಿತವಾಗಿದೆ. ಅದನ್ನ ನಾವು ರಾಜ್ಯದಲ್ಲಿ ಸರ್ಕಾರ ಇದೆ ಅಂದಿದ ತಕ್ಷಣ ಅದನ್ನ ನಾವು ಸರಿಪಡಿಸೋದಕ್ಕೆ ನಮ್ಮ ಕೈನಲ್ಲಿ, ಇದು ಚುನಾವಣಾ ಆಯೋಗದ ಕೈಯಲ್ಲಿ. ಈಗ ನಂದೇ ನೀವು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಂದು ಬೆಳ್ಳೂರು ಅಂತೇಳಿ ನಮ್ಮ ಊರಿನಲ್ಲಿ ಬೂತ್ ನಲ್ಲಿ ನನ್ನ ವೋಟ್. ನನ್ನ ಹೆಂಡತಿದು ನಾನು ಈ ಬಾರಿ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ 2002ರಲ್ಲಿ ಆಕೆ ಮತದಾನ ಮಾಡಿಲ್ಲ. 2002ರಲ್ಲಿ ಈಗ ಸಿಗ್ತಲ್ಲ. ಯಾವ ರೀತಿ ಪ್ರಕ್ರಿಯೆ ಅದಂದ್ರೆ ಅವ್ರು ಇಲ್ಲಿ ವೋಟ್ ಮಾಡೋದಕ್ಕೆ ಅರ್ಹರಲ್ವಾ? ಇದು ಬಹಳ ದೊಡ್ಡ ಲೋಪ. ಇದನ್ನೇ ನಾವು ಪದೇ ಪದೇ ಹೇಳ್ತಾ ಇರೋದು. ಚುನಾವಣಾ ಆಯೋಗ ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ನಾವು ಪುಸ್ತಕದಲ್ಲಿ ಏನ್ ಬೇಕಾದ್ರೆ ಮಾಡ್ಕೋಬಹುದು. ವಾಸ್ತವ ಏನಿದೆ ದೇಶದಲ್ಲಿ? ವಾಸ್ತವ ಏನಿದೆ? 2002ರಲ್ಲಿ ಮತದಾನ ಮಾಡದೇ ಇರೋರಿಗೆ ಮತದಾನಕ್ಕೆ ಹಕ್ಕಿದೆಯಲ್ಲ, 18 ಆಗಿದ ತಕ್ಷಣ ಹೆಂಗೆ ಸೇರ್ಸ್ಕೊತೀರ ಅವ್ರನ್ನ? ಈಗ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ ಇನ್ನು ಬೇರೆಯವ್ರದ್ದೇನು? ನಾನು ಈಗ ಹೆಂಗ್ ಸರಿಪಡಿಸೋದು? ಈಗ ಹೊಸದಾಗಿ ಏನ್ ಹೇಳಿದ್ರು ಎಲೆಕ್ಷನ್ ಕಮಿಷನ್ ಅವರು, ಈ ಫಾರ್ಮ್ಗೆ ಸೈನ್ ಹಾಕಿ ಕೊಟ್ಟರು ಕೂಡ ಡ್ರಾಫ್ಟ್ ಅಲ್ಲಿ ಆಗ್ತೀವಿ. ಇದು ಹೊಸದು. ಅಂದ್ರೆ ಇಷ್ಟೆಲ್ಲ ರಾಜ್ಯಗಳಲ್ಲಿ ಮಾಡಿದ ನಂತರ ಇವ್ರಿಗೆ ಇದೆಲ್ಲ ಕಲಿತಾ ಇದಾರೆ. ಇದು ಎಕ್ಸ್ಪೆರಿಮೆಂಟ್ ಮಾಡುವಂತ ವಿಚಾರ, ಟ್ರಯಲ್ ಅಂಡ್ ಎರರ್ ಮಾಡುವಂತ ವಿಚಾರ ಅಲ್ವೇ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂತ ಶಬ್ದಕ್ಕಾಗ್ಲಿ ಅಂತ ಒಂದು ಪ್ರಕ್ರಿಯೆಗೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂಟೆನ್ಸಿವ್ ರಿವಿಷನ್ ಇದೆ, ಮತ್ತೆ ಇಂಟರಿಮ್ ರಿವಿಷನ್. ಈ ರಿವಿಷನ್ ಯಾವ್ದು ಅಂತ ಹೇಳಿದ್ರೆ ಹೊಸ ಮತದಾರರ ಪಟ್ಟಿ ಮಾಡೋದಲ್ಲ. ಇವ್ರು ಇದಾರಾ ಇಲ್ವಾ ಅಷ್ಟೇ ಪ್ರಶ್ನೆ. ಇಲ್ಲ ಅಂತ ಹೇಳಿ ಏನಾದ್ರೆ ಮಾಹಿತಿ ಇದ್ರೆ ಮಾತ್ರ ತೆಗಿಬೇಕೇ ಹೊರತು, ಇವ್ರು ಇದಾರೆ ಅಂತ ಮಾಹಿತಿ ಕೊಡಿ, ಬದುಕಿದ್ಯಾ ಅಂತ ಪ್ರೂವ್ ಮಾಡು ಅಂತ ನನ್ಗೆ ಹೇಳ್ದೆ. ಹೆಂಗ್ ಪ್ರೂವ್ ಮಾಡೋದು? ನನ್ ಸತ್ತಿದ್ರೆ ಡೆತ್ ಸರ್ಟಿಫಿಕೇಟ್ ಇರ್ತದೆ, ಬದುಕಿದ್ದೀನಿ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಇದೆಯಾ? ಈಗ ಚುನಾವಣಾ ಆಯೋಗ ಕೇಳ್ತಾ ಇರೋದು ಅದನ್ನ, ನೀ ಬದುಕಿದ್ಯಾ ಅಂತ ಹೇಳಪ್ಪ ಅಂತ. ಬದುಕಿದ್ದೀನಿ ಎಲ್ಲ ಮಾತಾಡ್ತಾ ಇದ್ದೀನಿ ನಾನು ಅಂತ. ಇಲ್ಲ ಸರ್ಟಿಫಿಕೇಟ್ ಕೊಡು ಅಂತಾರೆ. ಎಲ್ಲಿಂದ ಕೊಡೋದು ಸರ್ಟಿಫಿಕೇಟ್ ಬದುಕಿರೋನ್ಗೆ? ಇದು ವಾಸ್ತವ ಪರಿಸ್ಥಿತಿ. ಈಗ 1,17,00,000 ಜನ ಮತದಾನ ಪಟ್ಟಿಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇದು ದುರಂತ, ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ದುರಂತ ಆಗ್ತದೆ. ಅದನ್ನ ಈಗಲೂ ಸಮಯ ಮೀರಿಲ್ಲ ಕರ್ನಾಟಕದಲ್ಲಿ. ಅದನ್ನ ಸರಿಪಡಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಬೇಕು. ಟ್ರೈನಿಂಗ್ ಕೊಟ್ಟಿದ್ರು ಇವರು, ಬೂತ್ ಲೆವೆಲ್ ಆಫೀಸರ್ಸ್ಗೆ ಟ್ರೈನಿಂಗ್ ಏನ್ ಕೊಟ್ಟಿದಾರಲ್ಲ. ನನ್ನ ಮನೆಗೆ ಬಂದಾಗ ಅವ್ರಿಗೆ ಫಾರ್ಮ್ ಫಿಲ್ ಮಾಡಕ್ ಗೊತ್ತಿಲ್ಲ. ನಾನೇ ತಗೊಂಡು ಮತ್ತೊಮ್ಮೆ ಅವ್ರಿಗೆ ತೋರಿಸ್ಬಿಟ್ಟು ಫಿಲ್ಅಪ್ ಮಾಡಿ ಕಳ್ಸಿದ್ದೀನಿ. ಇವತ್ತವರೆಗೂ ನನ್ನ ಕುಟುಂಬದವ್ರದ್ದು, ಈಗ ನನ್ನ ಮಗಳು 19 ವಯಸ್ಸು, ಅವಳು ಮತದಾರ ಪಟ್ಟಿಗೆ ಸೇರ್ಸಕ್ಕಾಗ್ತಾರೆ. ಇದು ವಾಸ್ತವವಾಗಿ ಪರಿಸ್ಥಿತಿ. BLOಗಳಿಗೆ ತರಬೇತಿ ಇಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಏನೂ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಮ್ಯಾಪಿಂಗ್ ಮಾಡಿದ್ರಲ್ಲ, ಮ್ಯಾಪಿಂಗ್ ನಲ್ಲಿ 99% ಈಗ ನಮ್ ಜಿಲ್ಲೆ. ಈಗ ರಿವಿಷನ್ ಬಂದಾಗ ಅರ್ಧನೂ ಇಲ್ಲ. ಅಲ್ಲ, ಎಲ್ಲಿಗೆ ಬಂದು ನಿಲ್ತದ ನೋಡೋಣ. ಸರಿ,
ಬೇಡಾಗಿ ಕೂಡ ಮಾಡಿದ್ದಾರೆ. ಅಲ್ಲ ಅದು ಪ್ರೋಸೆಸ್, ಕಾನ್ಸ್ಟಿಟ್ಯೂಷನಲ್ ಪ್ರೋಸೆಸ್. ಹೊಸದಾಗಿ ಹೌಸ್ ಸೇರಿದಾಗ ಸ್ಪೀಕರು, ಡೆಪ್ಟಿ ಸ್ಪೀಕರ್ ಇದ್ದಂತ ಸಂದರ್ಭದಲ್ಲಿ ಪ್ರೋಟಮ್ ಸ್ಪೀಕರ್ ಸೀನಿಯರ್ ಮೋಸ್ಟ್ ಲೆಜಿಸ್ಲೇಟರ್ನ ಮಾಡ್ತಾರೆ. ಈಗ 2023 ಆರ್ ವಿ ದೇಶಪಾಂಡೆ ಅವ್ರು ಮಾಡಿದ್ರು. ಅದೇನು ಅವ್ರನ್ನ ಕೊಡುವಂತ ಗೌರವ, ಅದು ರಾಜಕೀಯ ಇಲ್ಲ. ಅದರಿಂದ ಜಯಚಂದ್ರ ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಪ್ರೋಟಮ್ ಸ್ಪೀಕರ್ ಯಾರಿಗೆ ಗೌರವ ಕೊಡ್ತಾರೆ, ಇಟ್ಸ್ ಆಟೋಮೆಟಿಕ್ ಪ್ರೊಸೀಜರ್. ಅದು ಗವರ್ನರ್ ತೀರ್ಮಾನ ಮಾಡಿದ್ದಾರೆ. ಅದನ್ನ ತಗೊಂಡು ಸದನವನ್ನ ಪ್ರಾರಂಭ ಮಾಡ್ಲಿಕ್ಕೆ ಅವ್ರು ಅವಕಾಶ ಮಾಡಿಕೊಡ್ತಾರೆ ಅಂತ ನನ್ನ ಯಾವುದು. ನಾಗೇಂದ್ರ ಒಂದು ಮೊದಲನೇ ದಿವಸದಿಂದ ನಿಮ್ಮ ಹತ್ರ ಇರುತ್ತೆ ದಾಖಲೆ, ಮೊದಲನೇ ದಿವಸ ಅಂತ ಹೇಳಿದ್ದೀನಿ ನಾನು. ಇದು ರಾಜಕೀಯ ಪ್ರೇರಿತವಾದಂತ ಪ್ರಕರಣ. ವಾಲ್ಮೀಕಿ ನಿಗಮದಿಂದ ಹೊರ ಹೋಗಿರುವಂತ ಹಣ ಪ್ರತಿಯೊಂದು ಪೈಸೆ ಕೂಡ ಅದಕ್ಕಿಂತ ಹೆಚ್ಚಾಗಿ SIT-ನವರು ವಾಪಸ್ ತಂದಿದ್ದಾರೆ. ನಾಗೇಂದ್ರ ಇಂದ ತಂದಿಲ್ಲ, ಯಾರಲ್ಲೋ ಬೇರೆ ಅಧಿಕಾರಿ, ಬ್ಯಾಂಕ್ಗಳ ಅಧಿಕಾರಿಯಿಂದ ತಂದಿದ್ದಾರೆ. ಮತ್ತೆ ಬೇರೆ ಬೇರೆ ಕಡೆ ಹೋಗಿರುವಂತ ಹಣವನ್ನು ವಾಪಸ್ ತಂದಿದ್ದಾರೆ. ಪೂರ್ಣವಾಗಿ ಹಣ ವಾಪಸ್ ಬಂದ ಮೇಲೆ ಏನ್ ಪ್ರಕರಣ ಇವ್ರ ಮೇಲೆ? ಮತ್ತೆ ಬೇಲ್ ಅಲ್ಲಿ ಇದ್ದಾಗ ಬೇಲ್ ಕಂಡೀಷನ್ ಹಾಕ್ತಾರೆ. ಡೋಂಟ್ ಲೀವ್ ದ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್, ಡೋಂಟ್ ಲೀವ್ ಜ್ಯೂರಿಸ್ಡಿಕ್ಷನ್ ಆಫ್ ಕರ್ನಾಟಕ ಅಂತ ಬೇಲ್ ಕಂಡೀಷನ್ ಹಾಕ್ತಾರೆ. ಅದಕ್ಕೆ ಅಪರಾಧಿ ಆಗ್ಬಿಡ್ತಾರ? ಬೇಲ್ ಕಂಡೀಷನ್ ಇದ್ದಾಗ ಅವರು ದೆಹಲಿಗೆ ಹೋಗ್ಲಿಕ್ಕೆ ಒಂದು ಅರ್ಜಿನ ಹಾಕಿದ್ದಾರೆ. ಹಾಕಿರೋ ಅರ್ಜಿಯನ್ನ 2 ಸತಿ 3 ಸತಿ ಪುರಸ್ಕಾರ ಮಾಡಿದ್ದಾರೆ, 4ನೇ ಸತಿ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಅಪರಾಧಿ ಆಗೋದಿಲ್ಲ ಆತ. ಅದನ್ನ ಸರಿಪಡಿಸ್ಕೊಳ್ಳುವಂತ ಪ್ರಕ್ರಿಯೆ ಕೋರ್ಟ್ ಅಲ್ಲಿ ಮಾಡ್ಕೊಳ್ತಾರೆ. ಅದನ್ನೇ ದೊಡ್ಡ ವಿಚಾರ ಮಾಡುವಂತದ್ದಿಲ್ಲ. ಇದು ಸುಳ್ಳು ಪ್ರಕರಣ. ಇದರಲ್ಲಿ ನಾಗೇಂದ್ರ ಮೇಲೆ ಯಾವುದೇ ಆರೋಪ ಇಲ್ಲ. ದೋಷಮುಕ್ತವಾಗಿ SIT-ಯಿಂದ ಬಿ ರಿಪೋರ್ಟ್ ಬಂದಾಗಿದೆ. ಮತ್ತೆ ಅವ್ರನ್ನ ಸೇರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತಪ್ಪು. ಇದು ಈ ಮಟ್ಟಕ್ಕೆ ಹೋಗ್ಬಾರ್ದು. ಅಲ್ಲ, ಸುಳ್ಳು ಆರೋಪಗಳಿಗೆಲ್ಲ ತಲೆ ಬಾಗ್ಬಿಟ್ರೆ ಯಾರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಏನು ಈಗ 110 ಕೋಟಿ ರೂಪಾಯಿ ವಾಲ್ಮೀಕಿಯಿಂದ ಹೊರಗಡೆ ಹೋಯ್ತು ಅಂತ ಹೇಳೋಂತ ಆರೋಪ. 110 ಕೋಟಿ ವಾಪಸ್ ಬಂತಲ್ಲ, ನಾಗೇಂದ್ರನ ಜೇಬಿಂದ ಬಂತ, ಅವ್ರ ಮನೆಯಿಂದ ಬಂತ? ಯಾರಿಂದ ಬಂದಿದೆ ಅವ್ರನ್ನ ಆರೋಪಿಗಳ ಮಾಡಿದ್ದಾರೆ. ಅವ್ರು ಕೊಟ್ಟಿಲ್ಲ ರೀ. ನೋಡಿ, ಪ್ರಶ್ನೆ ಕೇಳೋದಕ್ಕೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾಗೇಂದ್ರ ಇಂದ ದುಡ್ಡು ವಾಪಸ್ ಬಂತ? ನೀವ್ ಹೇಳೋ ಪ್ರಶ್ನೆ ಸರಿ ಇದೆ. ನಾಗೇಂದ್ರನಿಂದ ಒಂದು ಪೈಸಾ ಕೂಡ ಅವ್ರ ಮನೆಯಿಂದ ಆಗ್ಲಿ, ಅವರ ಜೇಬಿಂದ ಆಗ್ಲಿ, ಅವ್ರ ಸಂಬಂಧಿಕರನ್ನಾಗ್ಲಿ ₹1 ಬಂದಿರುವಂತದ್ದು ತೋರಿಸ್ಲಿ ಇವರು. ಈಗ CBI-ನವರು ತನಿಖೆ ಮಾಡಿದ್ದಾರೆ, CID-ನವರು ತನಿಖೆ ಮಾಡಿದ್ದಾರೆ, SIT CID-ನವರು ತನಿಖೆ ಮಾಡಿದ್ದಾರೆ, ED-ನವರು ತನಿಖೆ ಮಾಡಿದ್ದಾರೆ. ಈ ತನಿಖೆಯ ಆಧಾರದಲ್ಲಿ ಬಂದು ನಿಮ್ ಮುಂದೆ ನಿಂತಿ ಅವ್ರು ಯಾರಿದ್ದಾರೆ ಅವರಲ್ಲಿ ಬುದ್ಧಿವಂತರು ಓದಿ ಬಂದು ನಾಗೇಂದ್ರನ ಮೇಲಿರುವಂತ ಆರೋಪ ಇಂಥದ್ದು, ಈ ತರ ಇಷ್ಟ ಹಣ ಇವ್ರ ಜೋಬ್ಗೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಅದು ಬಿಟ್ಬಿಟ್ಟು ಬೇಲ್ ಕಂಡೀಷನ್, ಡೋಂಟ್ ಲೀವ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಂಥದ್ದು ಸಹಜವಾಗಿರೋ ಕಂಡೀಷನ್. ಅದನ್ನ ಇಟ್ಕೊಂಡ್ಬಿಟ್ಟು ಮಂತ್ರಿಮಂಡಲ ಬಿಡಿ ಅಂದ್ರೆ ಸುಳ್ಳು ಇದು. ಮೊದಲನೇ ಬಾರಿಗೆ ಕೂಡ ಅವ್ರ ಮೇಲೆ ಇದ್ದಿದ್ದಂತ ಆರೋಪ ತಪ್ಪು. ಅವಾಗ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೆ. ಅದು ತನಿಖೆಯ ಮೂಲಕ ಇವತ್ತು ಪೂರ್ಣವಾಗಿ ಸಾಬೀತು ಕೂಡ ಆಗಿದೆ. ಆದ್ರೂ ಅವ್ರನ್ನ ಗುರಿ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.